ಮಾಡ್ಕೊಂಡು ಮಧ್ಯಾಹ್ನ ಎಲ್ಲೋ ಊಟ ಮಾಡ್ಕೊಂಡು ಹೋಗ್ತಾರೆ. ಯಾಕೆ ನೀವು ಹರಾಜು ಹಾಕ್ಬೇಡಿ, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದು ಹರಾಜು ಮಾಡಿಬಿಡ್ರಿ. ಇಷ್ಟು ಪೋಸ್ಟ್ ಇದೆ, ಇಷ್ಟು ಡಿವೈಎಸ್ಪಿ ಇದೆ, ಇಷ್ಟು AC ಇದೆ, ಮಾರ್ಬಿಡ್ತೀವಿ, ತಗೊಂಡ್ಬಿಡಿ ಅಂತ ತಗೊಂಡ್ಬಿಡೋಣಲ್ವಾ? ಯಾಕೆ ಸುಮ್ಮನೆ ದುಡ್ಡಿದ್ದವ್ರು ತಗೊಳ್ತಾರೆ? ದುಡ್ಡಿದ್ದವರಿಗೆ ಪೋಸ್ಟ್ ಮಾಡೋಗಿದ್ರೆ ಕಷ್ಟಪಟ್ಟು ಇವ್ರು ಹೇಳ್ತಾರೆ 6 ಕೋಟಿ ಲಾಸ್ ಆಗುತ್ತೆ ನಮ್ದು ಇನ್ ಕೇಸ್ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿದಂತ. 100 ಕೋಟಿ ಇಲ್ಲಿ ಅಭ್ಯರ್ಥಿಗಳು ಕಷ್ಟಪಟ್ಟು ಅಪ್ಲಿಕೇಶನ್ ಹಾಕಿರೋ ದುಡ್ಡು ಯಾರಿಗೆ ಹೇಳ್ತಾರೆ? ಸರ್ಕಾರ ತಮ್ಮ ಬೈ ಎಲೆಕ್ಷನ್ ಮಾತ್ರ 100 ಕೋಟಿ ಖರ್ಚು ಮಾಡ್ತಾರೆ. ಬಟ್ ಇಲ್ಲಿ ಒಂದು ಭವಿಷ್ಯವನ್ನು ರೂಪಿಸುವಂತ ವಿದ್ಯಾರ್ಥಿಗಳ ಜೀವನಕ್ಕೆ ಇವ್ರಿಗೆ ಲಾಸ್ ಆಗಿಬಿಡುತ್ತೆ. ಇದೇ ರೀತಿ ಇವರು ಸರ್ವಾಧಿಕಾರಿ ಧೋರಣೆಯನ್ನು ತೋರಿದ್ರೆ ಖಂಡಿತವಾಗಿ ಹೇಳ್ತೀನಿ ಸರ್, ಮುಂದೊಂದು ದಿನ ಬಾಂಗ್ಲಾದೇಶದಲ್ಲಿ ಏನು ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ರಲ್ಲ ಅದೇ ರೀತಿ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ KPS ಇದು ನಿಮಗೆ ಗೊತ್ತು, ನೀವು ಆಲ್ರೆಡಿ ಕಲಾ ಮಾಧ್ಯಮದಲ್ಲಿ ವಿಚಾರದ ಬಗ್ಗೆ ಹೇಳಿದ್ರ ಎಷ್ಟು ದುರ್ನಾಡಿಕೆಯಿಂದ ಕೂಡಿದಂದ್ರೆ ಇನ್ ಕೇಸ್ ಒಬ್ಬ ಆಸ್ಪಿರೆಂಟ್ ಫೋನ್ ಮಾಡಿದ್ರೆ ಸರ್ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರ್ತದೆ, ಬರ್ತೆ ಹೋಗ್ರಿ ಯಾವಾಗಾದ್ರೂ ಏನ್ರಿ ಅದು KPS ಅಲ್ಲಿ ಹೆಲ್ಪ್ ಲೈನ್ ಅವ್ರು ಮಾತಾಡಲ್ಲ. ಬೇರೆಯವ್ರು ಜಾಸ್ತಿ ಮಾಡ್ತಾರೆ, ನಿಮ್ಮ ಮೊಬೈಲ್ ನಂಬರ್ ಹೇಳಿ, ನಿಮ್ಮ ಊರು ಯಾವ್ದು ಹೇಳಿ. ಯಾಕೆ ಇವ್ರೇಂದ್ರೆ ನಮ್ಮ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾರ? ನಾನೊಬ್ಬ ಕಾನೂನು ವಿದ್ಯಾರ್ಥಿಯಾಗಿ ಹೇಳ್ತಾ ಇದ್ದೀನಿ, ಈ ವಿಚಾರದ ನನ್ನ ತನು ಮನ ತರ ಕಂಪ್ಲೀಟ್ ಆಗಿ ನೀವು ಹೋರಾಟಕ್ಕೆ ನಿಂತ್ಕೊಳ್ತೀನಿ. ಇವತ್ತಲ್ಲ, ಇನ್ ಕೇಸ್ KPS ವಿರುದ್ಧ ಪ್ರತಿಯೊಂದು ಮುಂದೆ ನಾನು ವಕೀಲರ ವೃತ್ತಿಯನ್ನು ಸ್ವೀಕರಿಸಿದ್ರು ಕೂಡ ನಾನೇ ಕೇಸ್ ತಗೊಳ್ತೀನಿ, ನಾನೇ KPS ವಿರುದ್ಧ ಹೋರಾಡ್ತೀನಿ. ನಮ್ಮ ತಂದೆಯವರು ಕೂಡ ವಕೀಲರ ವೃತ್ತಿ ಅವರು ನ್ಯಾಯವಾಗಿ ಪ್ರಾಮಾಣಿಕವಾಗಿ ವೃತ್ತಿ ಮಾಡ್ಕೊಂಡು ಬಂದಿದ್ದಾರೆ. ಅಂಡ್ ನಾನು ಕೂಡ KPS ಅಧ್ಯಕ್ಷರ ತವರೂರಿನವನೇ. ನನಗೆ ಪ್ರತಿಯೊಂದು ಕೂಡ ಗೊತ್ತು ಮಾಹಿತಿ, ಪ್ರತಿಯೊಂದು ಏನೇನು ನಡೆಯುತ್ತೆ, ಎಲ್ಲರೂ ಭ್ರಷ್ಟಾಚಾರ. ಬಟ್ ನಾನು ಅದನ್ನ ಈಗ ರಿವೀಲ್ ಮಾಡಲ್ಲ. ಮುಂದೊಂದಿನ ಕಾನೂನು ಹೋರಾಟಕ್ಕೆ ಈ ನೋಟಿಫಿಕೇಶನ್ ವಿರುದ್ಧ ನಾನು ಇಳಿದೇ ಹೇಳ್ತೀನಿ 100%. ಇದು ಮಾತ್ರ ನೀವು ಬರೆದಿಟ್ಕೊಂಡ್ರೆ ಮುಖ್ಯಮಂತ್ರಿಗಳಾಗಿರೋ ಸಿದ್ದರಾಮಯ್ಯ ಯಾವಾಗಲೂ ಹೇಳ್ತಿರ್ತಾರೆ, ನಾನು ಕುರಿ ಕಾಯ್ತಿದ್ದೆ, ಯಾವುದೋ ಹಳ್ಳಿಲಿದ್ದೆ, ಈ ಸಂವಿಧಾನ ಈ ವ್ಯವಸ್ಥೆ ನನಗೊಂದು ಒಳ್ಳೆ ಅವಕಾಶ ಮಾಡಿಕೊಡ್ತೀನಿ, ಇವತ್ತು ನಾನು ಈ ಹಂತಕ್ಕೆ ಬಂದಿದ್ದೀನಿ ಅಂತೇಳಿ. ಇವತ್ತು ಅವರೇ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ. ಅಂಥ ಒಬ್ಬ ವ್ಯಕ್ತಿ, ತೀರಾ ಕೆಳಗಡೆಯಿಂದ ಮೇಲ್ಗಡೆ ಬಂದಂಥ ವ್ಯಕ್ತಿ ಇವತ್ತು ವಿದ್ಯಾರ್ಥಿಗಳ ಸಮಸ್ಯೆನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾರೋ ಹೇಳಿದ್ರು, ಯಾರೋ ಇದು ಮಾಡಿದ್ರು ಅನ್ನೋ ಕಾರಣಕ್ಕೆ ಅವ್ರಿಗೆ ಮಣಿತಾರೆ. ಅಂದರೆ ಯಾಕೆ ನಾನು ಅವ್ರ ವಿಚಾರ ಪದೇ ಪದೇ ಪ್ರಸ್ತಾಪ ಮಾಡ್ತೀನಿ ಅಂದರೆ, ಇದೇ ಲತಾ ಕುಮಾರಿ ಅವರು KPS ಕಾರ್ಯದರ್ಶಿಗಳಾಗಿದ್ದಾರೆ. ನೀವೆಲ್ಲರೂ ಎಷ್ಟು ಹೋರಾಟ ಮಾಡಿದ್ರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಡಿ ಅಂತ, ಆದರೂ ಯಾರಿಗೂ ಮಣಿದು ಟ್ರಾನ್ಸ್ಫರ್ ಮಾಡ್ತಾರೆ ಅಂದರೆ ಏನಂತೆ ರಾಜ್ಯದ ಮುಖ್ಯಮಂತ್ರಿ ಅದು ಉನ್ನತ ಹುದ್ದೆಯಲ್ಲಿ ಕೂತ್ಕೊಂಡವರು? ಇದೆ ಸರ್, ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಕಂಪ್ಲೀಟ್ ಆಗಿ KPS ಅವರು ಮಿಸ್ಗೈಡ್ ಮಾಡಿದ್ದಾರೆ. ಅಂದರೆ ಅವರು ಯಾವುದೇ ರೀತಿಯಾಗಿ ಹಿಂದೆ IBPS ಪರೀಕ್ಷೆ ಇದ್ದಾಗ ನಾವೊಂದು ಭರವಸೆ ಇಟ್ಕೊಂಡಿದ್ವಿ, 25ನೇ ತಾರೀಕು ಪೋಸ್ಟ್ಪೋನ್ ಆದರೆ ಮಿನಿಮಮ್ 1 ತಿಂಗಳಾದರೂ ಟೈಮ್ ಕೊಡ್ತಾರೆ, ಮೇ ಬಿ ಪೋಸ್ಟ್ಪೋನ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ. ಬಟ್ ಅವ್ರು ಆ ಥರ ಮಾಡಿಲ್ಲ. ಅವ್ರು ತಮ್ಮ ಜಾಣ ನಡೆ ಏನಂದರೆ 2 ದಿನಕ್ಕಷ್ಟೇ ಪೋಸ್ಟ್ಪೋನ್ ಮಾಡಿದ್ರು. ಇನ್ನೊಂದು ಅಂಗವಿಕಲರಿಗೆ ಸ್ಕ್ರೈಬ್ ಬೇಕು ಅಂತ ಅದಕ್ಕೂ ಕೂಡ ಹೋರಾಟ ಮಾಡಿದ್ರು. ಬಟ್ ಆ ಸ್ಕ್ರೈಬ್ ವಿಚಾರದಲ್ಲಿ ಏನು ಹೇಳ್ತಾರೆ ಅಂದರೆ, ನಾವೇ ಅದು ಸ್ಕ್ರೈಬ್ನ ಅರೇಂಜ್ ಮಾಡ್ತೀವಿ ಅಂತ. ಒಂದು ಡಿಗ್ರಿ ಪರೀಕ್ಷೆಗೆ ಒಬ್ಬ ಸ್ಕ್ರೈಬ್ನ ಕರ್ಕೊಂಡ್ಬಂದು ಅರೇಂಜ್ ಮಾಡಿ ಎಕ್ಸಾಮ್ ಬರ್ಸ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತು. ಇನ್ನು KPS ಅಂತ ಎಕ್ಸಾಮ್ಗೆ ಸ್ಕ್ರೈಬ್ ಕೊಡ್ತಾರೆ ಅಂತ. ಅಂದರೆ ತಮ್ಮ ಏನೇನು ಬೇಕು, ಏನೇನು ಜಾಣ ನಡೆಯೋದು ಎಲ್ಲವನ್ನು ಅನುಸರಿಸಿ ಈಗ ಕೋರ್ಟಲ್ಲಿ ಕೂಡ ಈ ವಿಚಾರವನ್ನು ಅವ್ರು ಹೆಂಗೆ ತಡೆಹಿಡಿಬೇಕು ಎಲ್ಲ ತಂದು ಹೇಳಿರ್ತಾರೆ. ಇನ್ನು ಮುಂದೆ ನಮಗೇನು, ನಾವು 1 ಮಂತ್ ಮಿನಿಮಮ್ ನಮ್ಗೆ ಪೋಸ್ಟ್ಪೋನ್ಮೆಂಟ್ ಬೇಕು. ಆ್ಯಂಡ್ ಈ ಎಲ್ಲ ವಿದ್ಯಾರ್ಥಿಗಳಿದೆ ಅವತ್ತು ಯಾರು ಬಂದಿದ್ದಾರೆ, ಇದಕ್ಕೆ 10 ಜನ ಮನೆಯಲ್ಲಿ ಕೂತ್ಕೊಂಡು ನಮಗೆ ಹೋರಾಟಕ್ಕೆ ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ನಮ್ಗೆ ಮಿನಿಮಮ್ ಪೋಸ್ಟ್ಪೋನ್ ಮಾಡಲೇಬೇಕು. ಆ್ಯಂಡ್ ಈ ವಿಚಾರದ ಪ್ರಶ್ನೆ ಪತ್ರಿಕೆ ಈಗ ಆಲ್ರೆಡಿ 1 ತಿಂಗಳಿಂದ ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಆಗಿದೆ. ಸೊ ಆ ಪ್ರಶ್ನೆ ಪತ್ರಿಕೆ ನಮಗೆ ಬೇಡ, ಹೊಸ ಪ್ರಶ್ನೆ ಪತ್ರಿಕೆ ಬೇಕು ಆ್ಯಂಡ್ ಪೋಸ್ಟ್ಪೋನ್ಮೆಂಟ್ ಬೇಕು. ಇವೆರಡು ಸದ್ಯದಲ್ಲೇ CM ಅವರಿಂದ ಈ ವಿಚಾರದ ಬಗ್ಗೆ ನಮಗೆ ಕ್ಲಾರಿಫಿಕೇಶನ್ ಬೇಕು. ಇಲ್ಲ ಅಂದರೆ ನಾವು ಈ ಸ್ಥಳ ಬಿಟ್ಟು ಹೋಗಲ್ಲ. ಆ್ಯಂಡ್ ಅಮರನಾಥ ಉಪವಾಸ ಮಾಡೋದಕ್ಕೆ ಈಗ ಆಲ್ರೆಡಿ ಲೆಟರ್ ಕೂಡ ರೆಡಿ ಮಾಡಿದ್ವಿ. ಆ್ಯಂಡ್ ನಾವು ಹೋರಾಟವನ್ನು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.